ಹಾಯ್ ಗಾಯ್ಸ್. ಹಲೋ ಗಾಯ್ಸ್. ಮಂಗಳೂರಲ್ಲಿ ಇದೀವಿ. ಮುಕ್ಳಾರ್ಯಾಗ ಮಳೆ ಬರಕತ್ತೈತೆ. ಕೇಳಿ ಫುಲ್ ಮಳೆ ಬರಕತ್ತೈತಿ. ಎಕ್ಸಾಮ್ ಇದ್ರು ಅಡ್ಡಾಡಕತ್ತೀವಿ. ಇಬ್ರು BEd ಮಾಡಿವಿ. ಆ್ಯಕ್ಚುಲಿ ನಾವು ಇವಾಗ ವಾಯು ವಿಹಾರಕ್ಕೆ ಬಂದೀವಿ. ಸಾಯಂಕಾಲ ಓದಿ ಸಾಕಾಗೈತೆ ಅಂತೇಳಿ ಜಗ್ತಿತ್ತು ಹಾಕ್ಬಿಟ್ಟಿವಿ. 25ಕ್ಕೆ ಎಕ್ಸಾಮ್ ಮುಗಿತೇವ. ಊರಿಗೆ ಹೋಗ್ತೀವ. ಊರಾಗ ಮಳೆ ಇಲ್ಲ. ಇಲ್ಲಿ ನೋಡಿದ್ರಾಗ ಅಜ್ಜಿ ನೋಡಿ ಹೆಂಗೆ ಹೋಗ್ತಾ ಇದ್ದಾರೆ ಛತ್ರ ಹಿಡ್ಕೊಂಡು. ನಮ್ಮ ಅಣ್ಣ ಒಂದೆರಡು ಮಾತು ಹೇಳ್ತಾನ. ಎಲ್ಲರೂ ಸ್ವಲ್ಪ ಗಮನವಿಟ್ಟು ಕೇಳ್ರಿ. ಎಲ್ಲರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಾಯ್ತು. ಹಾಗೆ ಗಮನ ಇಟ್ಟು ಕೇಳಿ. ಒಂದು ಕಥೆ ಹೇಳ್ತೀನಿ. ನಾವೀಗ ಪ್ರೆಸೆಂಟ್ ಎಲ್ಲಿದ್ದೀವಿ ಅಂದರೆ ಮಂಗಳೂರಲ್ಲಿದ್ದೀವಿ. ನಾವು ಉತ್ತರ ಕರ್ನಾಟಕದಿಂದ ಬಂದಿರೋರು. ಸ್ವಲ್ಪ ನಾವು ಉತ್ತರ ಕರ್ನಾಟಕದಿಂದನೇ ಬಂದಿರೋದು. ಇಲ್ಲಿ ಬಂದು ಯಾವುದೇ ರೀತಿ ಚಟಕ್ಕೆ ಬೀಳದೆ ಹುಡುಗಿಯರಿಂದ ಹೋಗದೆ ಚೆನ್ನಾಗಿ ಓದಬೇಕು. ಒಳ್ಳೆ ವೆದರ್ ಇದೆ. ಓದಿ ಚೆನ್ನಾಗಿ ಇಲ್ಲಿ ಇದ್ದು. ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಿ ಮತ್ತು ಅವರೆಲ್ಲ ಇದ್ಯಾವುದೋ ಮಂಗಳೂರಲ್ಲಿ ಯಾರ್ಯಾರು ಇದ್ರಿ ಉತ್ತರ ಕರ್ನಾಟಕದವರು ನಮಗೆ DM ಮಾಡಿ ಮೆಸೇಜ್ ಮಾಡಿ ಸಿಗೋಣ. ಆಯ್ ಅಂತ ಹಾಕಿ ಎಲ್ಲರೂ ಒಂದು ಮೀಟಪ್ ಮಾಡೋಣ. ಉತ್ತರ ಕರ್ನಾಟಕದವ್ರು ಯಾರ್ಯಾರು ಇದ್ದೀವಿ ಈ ಕಲ್ಯಾಣ ಕರ್ನಾಟಕದ ಭಾಗದವರು ಎಲ್ಲರೂ ಒಂದು ಬರೀ ಸಿಕ್ಕು ಒಂದು ಪಾರ್ಟಿ ಮಾಡೋಣ. ಇಲ್ಲೆಲ್ಲ ಬರೀ ಸಪ್ಪನ ಊಟ ತಿಂದು ಸಾಕಾಗಿದೆ. ನಮ್ಮ ಸ್ವಲ್ಪ ಖಾರ ಉಪ್ಪು ಇರೋಂಥ ಊಟ ತಿನ್ನೋಣ. ಹೊರಗಡೆ ಎಲ್ಲೇ ಆದರೂ ಇಲ್ಲಿ ನಾವಿರ್ತಕ್ಕಂಥ ಪ್ಲೇಸ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀವಿ. ನನ್ನ ಹಾಸ್ಟೆಲ್ ಪಕ್ಕ ಇರೋದಿದು. ಇದೆಲ್ಲ ಒಂದು ಸಣ್ಣ ಕಾಲುವೆ ಥರ ಇದೆ. ಇಲ್ಲೆಲ್ಲ ಒಂದು ತೋಟ. ಇದೆಲ್ಲ ಅಡಿಕೆ ತೋಟ ನೋಡ್ಬೋದು ನೀವೆಲ್ಲ. ಇಲ್ಲಿರ್ತಕ್ಕಂಥ ನದಿಗಳಲ್ಲಿ ನಮ್ಮ ಭಾಗದಲ್ಲಿ ಮಳೆ ಇಲ್ಲ ಅಂತ ನಾವು ನೋಡಿ ಇದು ಮಾಡ್ತಾ ಇದ್ದೀವಿ. ಇಲ್ಲಿ 24x7 ಯಾವಾಗಲೂ ನೀರು ಬರ್ತಾ ಇರ್ತದೆ, ಮಳೆ ಬರ್ತಾ ಇರ್ತದೆ. ಇದೆಲ್ಲ ತೋಟ, ಅಡಿಕೆ ತೋಟ. ಇವರಿಗೆಲ್ಲ ನೀರು ಸಾಕಾಗಿ ಹೋಗಿದೆ. ನೋಡ್ಬೋದು ಇಲ್ಲಿರ್ತಕ್ಕಂಥ ಬಾಹುಬಲಿ ಆಗಿತ್ತಲ್ಲ ಅಂತ ಜಲಪಾತ ಇದು. ಮತ್ತೆ ಏನಾದ್ರು ಅಣ್ಣ ಸಜೆಸ್ಟ್ ಮಾಡೋಕ್ಕೇನಿಲ್ಲ. ಮಳೆಗಾಲ ಅಂತ ಬಂದರೆ ದಯವಿಟ್ಟು ಎಲ್ಲರೂ ಮಂಗಳೂರು ಬನ್ನಿ. ಒಳ್ಳೆ ವೆದರ್ ಇರುತ್ತೆ ಇಲ್ಲಿ. ಒಳ್ಳೆ ವೆದರು. ಇವರು ಅಷ್ಟೇ ಇದು ಅಂದರೆ ಯಾವುದಕ್ಕೆ ನೈಸರ್ಗಿಕಕ್ಕೆ ಅಷ್ಟೇ ಮಹತ್ವ ಕೊಡ್ತಾರೆ ಇವರು. ಗಿಡಗಳನ್ನ ಜಾಸ್ತಿ ಬೆಳೆಸ್ತಾರೆ. ಅಲ್ಲಿದ್ದಾನಲ್ಲ ಒಬ್ಬನ. ಆಯ್ ಮಾಡು ಇಲ್ಲ. ಆಯ್ ಮಾಡಲೆ. ಅವ್ನು ಕಾಣಿಸ್ತಿಲ್ಲ. ಬಾಯ್. ಅವನ ಹುಡುಗ ಇಲ್ಲಿ ನಾವು ಕ್ರಿಕೆಟ್ ಆಡೋಕ್ಕೆ ಬರ್ತಾ ಇದ್ವಿ. ಅಲ್ಲಿ ಬರ್ತಾ ಇದ್ದ ಹುಡುಗ. ನಾನು ಏನು ಹೇಳ್ತಿದ್ನಲ್ಲಣ್ಣ, ನೈಸರ್ಗಿಕ ಭಾಳ ಒತ್ತು ಕೊಡ್ತಾರೆ. ಗಿಡಗಳನ್ನು ಜಾಸ್ತಿ ಬೆಳೆಸ್ತಾರೆ. ಆದ ಕಾರಣ ಇವರು ಮಳೆ ಇಲ್ಲಿ ಈ ಭಾಗದಲ್ಲಿ ಜಾಸ್ತಿ ಮಳೆ ಬರ್ತಾ ಇದೆ. ಸೊ ನೋಡ್ಬೋದು ನಾವು ಈ ವಾತಾವರಣ ಹೇಗಿದೆ ಅಂತ ತೋರಿಸ್ತೀನಿ. ಒಂದು ಎವೆನ್ ಅಂತ ಹೇಳ್ಬೋದು. ಜಸ್ಟ್ ನಾವು ಇರೋ ಆ ಪ್ಲೇಸಲ್ಲಿ ಇಲ್ಲಿ ಕಾಣ್ತಕ್ಕಂಥ ಪ್ಲೇಸ್ ನೋಡಿ ಹಿಂದೆಗಡೆ. ಅಲ್ಲೆಲ್ಲ ನಾವು ಕ್ರಿಕೆಟ್ ಆಡ್ತೀವಿ ಮಿಕ್ಕಿ ಟೈಮಲ್ಲಿ. ಇವಾಗ ಅಲ್ಲಿ ಯಾವ ಥರ ನೀರು ತುಂಬಿದೆ ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಇವರೇ ದ ಸೋಮ್ ಆಡಿಟರ್ ಗಂಗಾವತಿ ತಾಲೂಕಿನಲ್ಲಿ ಒಂದು ಯಾವುದಂದರೆ ಕೆಸರಟ್ಟಿ ಗ್ರಾಮದ ಸೋಮ ಅಂತ ಈ ಹಳ್ಳಿ ಪ್ರತಿಭೆ ಕ್ರಿಕೆಟ್ ತುಂಬ ಚೆನ್ನಾಗಿ ಆಡ್ತಾರೆ. ಇಲ್ಲಿ ಬಂದು ಮೀಟ್ ಆಗಿದ್ರು ನಮಗೆ ಇವರು. ಮತ್ತೆ ನಿಮ್ಮ ಯಾರು ಫ್ರೆಂಡ್? ನಿಮ್ಮ ಫ್ರೆಂಡ್ ಹೆಸರೇನು? ನಮ್ಮ ಬ್ರದರ್ ರಮೇಶ್ ಮ್ಯಾಕ್ಸಿ ಅವರ ತುಂಬ ಅತ್ಯುತ್ತಮವಾದ ಬ್ರದರ್ ಇವರು. ಅವ್ರನ್ನ ನೋಡ್ತಾ ಇದ್ವಿ. ಬಟ್ ಅವ್ರ ಊರೇ ಅಂತ ಗೊತ್ತಾದ್ಮೇಲೆ ಇಲ್ಲಿ ನಮಗೆ ತುಂಬ ಸಂತೋಷವಾಯಿತು. ಹಾಕ್ಬಿಡು. ಇಲ್ಲಿ ಕಾಣ್ತಾ ಇದಲ್ಲ ಈ ಗದ್ದೆ, ಇದರಲ್ಲೆಲ್ಲ ಕ್ರಿಕೆಟ್ ಆಡ್ತಾ ಇದ್ವಿ ಒಂದು ತಿಂಗಳ ಹಿಂದೆ. ಎಲ್ಲ ಚೆನ್ನಾಗಿ ಆಡ್ತಾ ಇದ್ವಿ. ಅದನ್ನು ವೀಡಿಯೋದಲ್ಲಿ ತೋರಿಸ್ತೀನಿ. ಆಲ್ಮೋಸ್ಟ್ ಇದೇನೋ ಇಲ್ವೋ ಗೊತ್ತಿಲ್ಲ. ಒಂದು ಫೋಟೋ ಆದರೂ ಹಾಕ್ತೀನಿ ಹೇಗಿದೆ ಅಂತೇಳಿ. ಇವಾಗೆಲ್ಲ ನೀರೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಇದರಲ್ಲೆಲ್ಲ ಮೀನ ಹಿಡಿತಾರೆ, ಸಣ್ಣ ಮೀನ ಮಕ್ಕಳು. ಏಡಿ ಅಂತೂ ತುಂಬಾ ಹಿಡಿತಾರೆ. ಇವತ್ತಿಲ್ಲ ಜನ ಇಲ್ಲಿ. ಸಂಡೇ ನೋಡಬೇಕು. ಇಲ್ಲೆಲ್ಲ ಜನ ಸೇರಿರ್ತಾರೆ. ಯಾಕೆ ಸೇರಿರ್ತಾರೆ ಅಂತಂದ್ರೆ ಇದರಲ್ಲೆಲ್ಲ ಏಡಿ. ಅವರು ನಮ್ಮೂರಲ್ಲಿ ಏಡಿ ಬಂದರೆ ನಾವು ಕೊಲ್ತೀವಿ, ಅದನ್ನೆಲ್ಲ ಒಗೆದಾಡ್ತೀವಿ, ಭಯ ಪಡ್ತೀವಿ. ಇಲ್ಲಿ ಆಗಲ್ಲ. ಸಣ್ಣ ಚಿಕ್ಕ ಮಕ್ಕಳು ಸಹ ಅದ್ರ ಜೊತೆ ಆಟ ಆಡ್ತಾರೆ. ಮತ್ತು ಹಿಡ್ಕೊಂಡು ತಿಂತಾರೆ ಮನೆಯಲ್ಲಿ. ಅದನ್ನೇ ಪದಾರ್ಥ ಮಾಡ್ಕೊಂಡು ಊಟ ಮಾಡ್ತಾರೆ. ನೋಡ್ತಕ್ಕಂಥ ನೈಸರ್ಗಿಕವಾಗಿ ಹೇಗಿದೆ ನೋಡಿ. ಇಲ್ಲಿ ಕ್ರಿಕೆಟ್ ಆಡಬೇಕಾದ್ರೆ ನವಿಲು ಎಲ್ಲ ಬಂದು ಇಲ್ಲೆಲ್ಲ ಕಾಮನ್ ಆಗಿರುತ್ತೆ. ನಮ್ಮೂರಲ್ಲೆಲ್ಲ ನವಿಲು ಬಂದರೆ ಕೊಲ್ಲೋದು, ಬಡಿಯೋದು, ಓಡಿಸೋದು, ಪುಚ್ಚ ಕಿತ್ತಿಕೊಳ್ಳೋದು ಅದೆಲ್ಲ ಮಾಡ್ತು. ತತ್ತಿ ಪಚ್ಚ. ನಮ್ಮ ಕಡೆ ಕಾಗೇನೂ ಕುಂದ್ರಲ್ಲ. ನಮ್ಮ ಕಡೆ ಕಾಗೇನೂ ಕುಂದ್ರಲ್ಲ. ಬಟ್ ಇಲ್ಲಿ ಆಗಲ್ಲ. ಇಲ್ಲೆಲ್ಲ ಬಂದು ನವಿಲು ಅವೆಲ್ಲ ಓಡಾಡ್ತಿರ್ತವೆ. ಒಂಥರ ಚೆನ್ನಾಗಿರುತ್ತೆ ಇಲ್ಲೆಲ್ಲ ನೈಸರ್ಗಿಕವಾಗಿ ಇರ್ಬೇಕಂತಂದರೆ. ಇಲ್ಲಿ ಮಳೆ ಕಾಲದಲ್ಲಿ ತುಂಬ ಮಳೆ ಬರುತ್ತೆ. ನಮಗೆ ಬೇಸರ ಆಗೋಷ್ಟು ಮಳೆ ಬರುತ್ತೆ. ಆದರೂ ಆ ಮಳೆಯಲ್ಲಿ ಒಂಥರ ಖುಷಿ. ವೆದರ್
ತುಂಬ ಚೆನ್ನಾಗಿರುತ್ತೆ, ತಣ್ಣಗಿರುತ್ತೆ, ಸ್ವಲ್ಪ ಬೆಚ್ಚಗೆ ಇರುತ್ತೆ. ಯಾಕೆ ಬೆಚ್ಚಗೆ ಇರುತ್ತೆ ಅಂತಂದರೆ ಇಲ್ಲೆಲ್ಲ ಸಮುದ್ರ ಹತ್ರ, ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಸಮುದ್ರ ಸಿಗುತ್ತೆ. ಯಾವ ಸಮುದ್ರ ಅದು? ಅರಬ್ಬಿ ಸಮುದ್ರ. ಅರಬ್ಬಿ ಸಮುದ್ರ ಸಿಗುತ್ತೆ. ಇಲ್ಲಿ ಸಣ್ಣ ಅರಬ್ಬಿ ಸಮುದ್ರ ನೋಡಿ. ಕಾಂತಾರದಲ್ಲಿ ಪಂಜುರ್ಲಿ ದೇವಸ್ಥಾನ ನೋಡಿದ್ದು ದೈವ, ಆ ದೈವದ ದೇವಸ್ಥಾನ ಇದು ಯಾವ ಥರ ಇದೆ ನೋಡಿ. ಇಲ್ಲಿ ನಮ್ಮ ಬ್ರದರ್ ಹೇಳ್ತಾರೆ ಯಾವಾಗ ಚೆನ್ನಾಗಾಗುತ್ತೆ ಅದು. ಜನವರಿ ಫಸ್ಟ್ ವೀಕಲ್ಲಿ ಇಲ್ಲಿ ಕಾಂತಾರದಲ್ಲಿ ನೋಡಿದಂಗೆ ಸೇಮ್ ಅದೇ ಥರ ಪಂಜುರ್ಲಿ ದೈವ ಆಗುತ್ತೆ. ಗುಳಿಗೆ ಕೂಡ ಒಂದು ದೈವದ ಜಾತ್ರೆ ಥರ ಮಾಡ್ತಾರೆ, ಒಳ್ಳೆ ಇರುತ್ತೆ. ಬನ್ನಿ ಎಲ್ಲರೂ. ಓಕೆ ಬಾಯ್.